ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನನ್ ಮಗಳನು ಮಾತಾಡ್ತಾಳಂತೆ ಸೊ ಅವಳಿಗೆ ಕೊಡ್ತೀನಿ ಇವಾಗ. ಕೊಡು. ಹಾ ಮಾತಾಡಿ. ಇಲ್ಲ 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 ಕೊಡ. ಎಲ್ಲ ಹೇಗಿದ್ದೀರಾ? ಎಲ್ಲ ಏ ಎಲ್ರು ಇದು ಹೇಗಿದ್ದೀರಾ? ಹೇಗರ ಹಾಯ್ ಹೇಗರ ಹಾಯ್ ಹೇಳು. ಹಾಯ್ ಹಲೋ ಹಾಯ್. ಸೊ ನೀವು ಈ ಲಾಗ್ ಅಲ್ಲಿ ಏನ್ ತಿಳ್ಕೊಬಹುದು ಅಂದ್ರೆ ನನ್ನ ಡೈಲಿ ರೋಟೀನ್ ಯಾವ ತರ ನಡೀತಾ ಇದೆ. ಸಿಯಾ 2.5 ಮಂತ್ ಇದ್ದಾಗಿಂದಾನು ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವಳು ಹುಟ್ಟಿದ್ಮೇಲೆ ಯಾವ ತರ ನನ್ನ ಜರ್ನಿ ಇದೆ, ಯಾವ ತರ ರೋಟೀನ್ ನಡೀತಾ ಇದೆ ಡೈಲಿ ಅಂತ ನಿಮ್ಮೆಲ್ರಿಗೂ ತಿಳಿಸ್ತೀನಿ ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಎದ್ದೊಳೋದು ಒಂದು 8 ಗಂಟೆ ಆಗುತ್ತೆ. ಸೊ 8 ಗಂಟೆ ಎದ್ದ ತಕ್ಷಣ ರಾಗಿ ಮಲ್ಟ್ ಸಿಯಾಗ್ ರೆಡಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಸಿಯಾ ಎದ್ದು ಬಿಡ್ತಾಳೆ. ಅವಳು ನಾನು ಎಷ್ಟೊತ್ತಿಗಾರು ಎದ್ದಳ್ಳಿ ಅವಳು ನಾನು ಎದ್ದ ತಕ್ಷಣ 5 ಮಿನಿಟ್ಸ್ಗೆ ಅವಳು ಎದ್ದು ಬಂದ್ಬಿಡ್ತಾಳೆ. ಅವಳು ಬರೋ ಅಷ್ಟ್ರಲ್ಲೇ ಅವಳಿಗೆ ಊಟ ರೆಡಿ ಆಗ್ಬೇಕು. ಹಾಗೆ ನಮಗೂ ಕೂಡ ರಾಗಿ ಮಲ್ಟ್ ಮಾಡ್ತೀನಿ. ಇವಾಗ ಪ್ರವಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ರು ರಾಗಿ ಮಲ್ಟ್ ಕುಡಿತೀವಿ. ನಾವು ಕುಡಿಯೋದು ಬಂದು ಪ್ಲೇನ್ ರಾಗಿ ಮಲ್ಟು. ಇವಳಿಗೆ ಯೂಸ್ ಮಾಡೋದು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮಾಡಿರೋದು. ಸೊ ಅವಳಿಗೆ ಬೇರೆ ಸಪ್ರೇಟ್ ಆಗೇನೆ ಮಾಡ್ಕೋತೀನಿ ಮಾರ್ನಿಂಗ್. ಆಕ್ಚುಲಿ ಏನ್ ಪ್ರೆಗ್ನೆನ್ಸಿ ಅಂತ ನನ್ಗೇನ್ ರೆಸ್ಟ್ ಏನು ಇಲ್ಲ. ಆಕ್ಚುಲಿ ಎಲ್ಲ ನಾರ್ಮಲ್ ಆಗಿ ರೊಟೀನ್ ನಡೀತಾ ಇರುತ್ತೆ. ಏನು ವೀಕ್ಲಿ ಒನ್ ಟೈಮ್ ಇಲ್ಲ ಟ್ವೈಸ್ ನಾವು ಔಟ್ಸೈಡ್ ಊಟ ಆಗ್ಬಿಡುತ್ತೆ. ಇನ್ನೇನು ಇವ್ಳಿಗೆ ಬೇಜಾರಾಯ್ತು ಅಂದ್ರೆ ಮಾಲ್ ಕರ್ಕೊಂಡು ಹೋಗ್ತೀವಿ, ಹಿಂಗೆ ಆಗುತ್ತೆ. ಸೊ ಅವಳ್ದು ಊಟ ಎಲ್ಲ ಆದ್ಮೇಲೆ 10:30 ಅನ್ನಷ್ಟರಲ್ಲಿ ಅವಳ್ದು ಊಟ ಆಗಿರುತ್ತೆ. ಸೊ ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾಳೆ. ಇನ್ನ 11 ಅನ್ನೋಷ್ಟರಲ್ಲಿ ನಾನು ರಾಗಿ ಮಲ್ಟ್ ಕುಡಿತೀನಿ. ಆಕ್ಚುಲಿ ಮನೆಯೆಲ್ಲ ಕೆಲಸ ಮಾಡೋಷ್ಟ್ರಲ್ಲಿ 11 ಆಗ್ಬಿಡುತ್ತೆ ಅವಳಿಗೆ ಊಟ ಮಾಡಿಸಿ. ಸೊ ಆ ಟೈಮ್ಗೆ ನಾನು ರಾಗಿ ಮಲ್ಟ್ ತಗೊಂಡು ಟಾಬ್ಲೆಟ್ಸ್ ಎಲ್ಲ ತಗೋತೀನಿ. ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ವಲ್ಪ ಥೈರಾಯ್ಡ್ ಬಂದಿರೋದ್ರಿಂದ ಮಾರ್ನಿಂಗ್ ಟಾಬ್ಲೆಟ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮುಗಿಯೋಷ್ಟರಲ್ಲಿ ಸಿಯನ್ ಪಾಟಿ ಎಲ್ಲ ಆಗಿರುತ್ತೆ. ಸೊ ಅದಾದ ತಕ್ಷಣ ಅವಳಿಗೆ ಸ್ನಾನ ಎಲ್ಲಾನು ಇಮಿಡಿಯೇಟ್ ಆಗಿ ಆಗ್ಬಿಡ್ಬೇಕು. ಮೇಡಮ್ ಅವ್ರಿಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ರೆಡಿ ಮಾಡಿ ಅವ್ರನ್ನ ಆಚೆ ಕಳಿಸ್ತೀನಿ. ಸೊ ಅವಳು ಆಟ ಆಡ್ಕೊಂಡಿರ್ತಾಳೆ 1 o'clock ನೋಡಿ ಸಿಯಾ ರೆಡಿ. ಒಂದೊಂದ್ಸಲಿ ಅವಳದು ಸ್ನಾನ ಎಲ್ಲ ಆದ್ಮೇಲೆ ನಂದು ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ಇವತ್ತು ಕೂಡ ಲೇಟ್ ಆಗ್ತಾ ಇದೆ, ಇನ್ನು 12 ಆಗ್ಬಿಡುತ್ತೆ. ಸೊ ಅದಕ್ಕೆ ನನ್ನ ರಾಗಿ ಮಲ್ಟ್ ತಗೊಂಡ್ಬಿಟ್ರೆ ಸ್ವಲ್ಪ ಹೊಟ್ಟೆ ಅಷ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಅದಕ್ಕೆ ಬೇಗನೆ ಅದನ್ನ ತಗೋತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಅಡಿಗೆ ಕೂಡ ರೆಡಿ ಮಾಡ್ಬೇಕಾಗುತ್ತೆ. ಏನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಳ ಅಂತ ಅನ್ಕೋಬೇಡಿ. ಆಕ್ಚುಲಿ ಇದನ್ನ ನಾನು ಸಿಯಾ 2 ಮಂತ್ ಇದ್ದಾಗ್ಲೇ ನಾನು ಬಂದಿರೋದು. ಸೊ ಅವಳು ಬಂದಾಗಿಂದನೂ ಜಾಸ್ತಿ ಕೆಲಸ, ಆವಾಗಿಂದನೂ ಇಷ್ಟೆಲ್ಲ ಕೆಲಸ ನಾನು ಮಾಡ್ತಾನೆ ಇರ್ತೀನಿ ಡೈಲಿ. ಇನ್ನು ಯಾರಾದ್ರೂ ಬಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕೆಲಸ. ಹೆಲ್ಪ್ ಅಂದ್ರೆ ನಮ್ಮ ಅತ್ತೆ ಬಂದಾಗ ನಂಗೆ ಆರಾಮಾಗಿ ಮಲ್ಕೋಬಹುದು, ಆ ತರ ಒಂದು ಹೆಲ್ಪ್ ಮಾಡ್ತಾರೆ ನಮ್ಮ ಅತ್ತೆ ಬಂದ್ರೆ. ಸೊ ಇಲ್ಲಿರೋದ್ರಿಂದ ಯಾರು ಪದೇ ಪದೇ ಬರಲ್ಲ. ಅವರು ಬರೋದೊಂದು 6 months ಒನ್ಸ್ ಇಲ್ಲ 1 year. ಲಾಸ್ಟ್ ಸಿಯನ್ ಬರ್ಡೇಗೆ ಬಂದಿದ್ರು, ಮೊನ್ನೆ ಪ್ರವಿ ಆಪರೇಷನ್ ಆದಾಗ ಬಂದಿದ್ರು. ಸೊ ಆ 1 week ನನಗೆ ಗ್ಯಾಪ್ ಸಿಕ್ಕಿತ್ತು, ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿದೆ. ಅದಾದ್ಮೇಲಿಂದ ಮತ್ತೆ ನನ್ನ ರೂಟೀನ್ ನಾನು ಬಂದೇ ಬಿಟ್ಟೆ. ಸೊ ಇವಾಗ ಹೆಲ್ಪ್ಗೆ ನನಗೆ ಪ್ರವಿ ಇದ್ರು. ಸೊ ಇವಾಗ ಅವ್ರಿಗೂ ಹುಷಾರಿಲ್ಲ ಅಲ್ವಾ. ಸೊ ಅವ್ರು ರಿಕವರಿ ಆಗೋವರ್ಗ ಇನ್ನ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇದೆ ಡೇ. ಹಾಗೆ ಸಿಯಾಗ್ ಸ್ವಲ್ಪ ಬೇಜಾರಾಗಿತ್ತು ಅಂತ ಲೂಲು ಮಾಲ್ಗೆ ಹೋಗಿದ್ವಿ. ಸಿಯಾ ಅಂತೂ ಫುಲ್ ಎಂಜಾಯ್ ಮಾಡ್ತಾ 2 hour ಅಲ್ಲೇನೆ ಇದ್ಲು, ಸಖತ್ ಆಟ ಆಡದ್ಲು. ಸೊ ಅವಳು ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಊಟ ಎಲ್ಲ ಚೆನ್ನಾಗಾಗಿತ್ತು. ಸೊ ಅದೆಲ್ಲ ಕರ್ಗೋಗ್ಬಿಡ್ತು, ಆ ತರ ಆಟ ಆಡ್ಬಿಟ್ಲು. ಪ್ರವಿದು ಬರ್ಡೇ ಕೂಡ 17th. ಸೊ ಅವನ್ಗೂ ಬಟ್ಟೆ ತಗೋಬೇಕಿತ್ತು. ಸೊ ಅದೆಲ್ಲ ತಗೊಂಡು ಇವ್ಳಿಗೆಲ್ಲ ಆಟ ಆಡ್ಸಿ ಒಂದು 7 ಆಯ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಸೊ ಪ್ರವಿ ರಿಕವರಿ ಆಗೋ ಅಷ್ಟರಲ್ಲಿ ಬೇಬಿ ಬಂದೇ ಬಿಡುತ್ತೆ. ಸೊ ನಂಗೆ ಗ್ಯಾಪೇ ಇಲ್ಲ, ಆ ತರ ಆಗೋಗ್ಬಿಟ್ಟಿದೆ. ಇನ್ನು ನಂಗಂತೂ ರೆಸ್ಟ್ ಒಂಚೂರು ಸಿಗ್ತಾನೆ ಇಲ್ಲ. ಆಕ್ಚುಲಿ ಎಲ್ರೂ ಹೇಳ್ತಾರೆ ಯಾಕೆ ಇಷ್ಟು ಬೇಗ ಮಗು ಮಾಡ್ಕೊಂಡ್ರಿ ಅಂತ. ಆ ಆಗೋ ಟೈಮಲ್ಲಿ ಆಗ್ಬಿಡುತ್ತೆ. ಇನ್ನ ಸಿಯಾ ಚೆನ್ನಾಗಿ ಆಟ ಆಡ್ಕೊಂಡು ಇಬ್ರು ಒಟ್ಟೊಟ್ಟಿಗೆ ಬೆಳಿತಾರೆ ಅನ್ನೋ ಒಂದು ರೀಸನ್ ಅಲ್ಲಿ ನಾವು ಓಕೆ ಆಗ್ಬಿಡ್ಲಿ ಅಂತ ಮಾಡ್ಕೊಂಡ್ವಿ. ಬಟ್ ಇವಾಗ ತುಂಬಾ ತೊಂದ್ರೆ ಅಂದ್ರೆ ಕಷ್ಟ ಆಗ್ತಿದೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಮೀನ್ಸ್ ಯಾವ ತರ ಅಂದ್ರೆ ಕೆಲ್ಸಗಳು ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಬ್ಯಾಂಗ್ಳೂರ್ ಅಂದ್ರೆ ಇಲ್ಲಿ ಒಬ್ರೇ ಬಂದಿರ್ತೀವಿ. ಸೊ ಯಾರು ಬರಕ್ಕೂ ಆಗಲ್ಲ, ಹೆಲ್ಪ್ ಮಾಡಕ್ಕಂತೂ ಯಾರು ಇಲ್ಲ. ಇನ್ನ ಯಾರನ್ನಾರು ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂದ್ರೆ ಇಲ್ಲಿ ನಂಬಿಕೆ ಇಡೋದು ತುಂಬಾನೇ ಕಷ್ಟ. ಸೊ ಆದ್ರಿಂದ ನಾವು
ಮಗು ನೋಡ್ಕೊಳಕ್ ಯಾರನ್ನು ಇಟ್ಟಿಲ್ಲ. ಹಾಗೆ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತಾ ಮನೆದು ಆಯ್ತು, ಸಿಯಾನ್ ಊಟ ಆಯ್ತು, ಎಲ್ಲಾನು ಮಾಡ್ಕೊಂಡು ಟೈಮ್ ಸರಿಗೆ ಹಿಂಗೆ ಹೋಗ್ತಾ ಇದೆ ಡೈಲಿ ರೋಟೀನ್ ನಮ್ದು. ಒಂದೊಂದ್ಸಲಿ ಹೇಗ್ ಅನ್ಸ್ಬಿಡುತ್ತಂದ್ರೆ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಅನಿಸ್ತಾ ಇದೆ ನನಗೆ ಆಕ್ಚುಲಿ ಎದ್ದ ತಕ್ಷಣ ತಿಂಡಿ ರೆಡಿ ಇರ್ಬೇಕು, ಊಟ ಮಾಡ್ಬಿಡೋಣ ಈ ತರ ಎಲ್ಲ ಅನಿಸ್ತಾ ಇರುತ್ತೆ ನನಗೆ. ಬಟ್ ಯಾರು ಇಲ್ಲ, ಹೋಗಿ ನಾನೇ ರೆಡಿ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಇನ್ನ ಕರ್ಮ. ಅಪ್ಪಾ ಎಷ್ಟು ಬ್ಯಾಡ್ ಫೀಲ್ ಆಗುತ್ತೆ ಗೊತ್ತಾ. ಆಕ್ಚುಲಿ ಒಂದೊಂದ್ ಟೈಮ್ ದೋಸೆ ಎಲ್ಲ ತುಂಬಾ ಸರಿ ಮಾಡ್ತಾ ಇರ್ತೀನಿ ನಾನು ಸಿಯಾಗ್ ಇಷ್ಟ ಅಂತ. ಎಲ್ರಿಗೂ ಹಾಕೊಟ್ಬಿಡ್ತೀನಿ, ಸಿಯಾಗು ಆಯ್ತು ಪ್ರವಿಗೆ. ನಾನು ಹಾಕೋಬೇಕಂದ್ರೆ ಒಂದ್ 2 ಹಾಕೊಂಡ್ ಹೋಗಿ ತಿಂತಾ ಇರ್ತೀನಿ. ನಂಗ್ ಬಿಸಿನೇ ಇರಲ್ಲ ಅವಾಗ ಸಖತ್ ಫೀಲ್ ಆಗುತ್ತೆ ನನ್ಗಂತೂ. ನನ್ಗೂ ಬಿಸಿ ಬಿಸಿ ದೋಸೆ ತಿನ್ಬೇಕು ಹಂಗೆ ಹಿಂಗೆ ಅಂತ ಆಸೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನೋಡ್ದಾಗ ಊರ್ ಸೈಡ್ ಅಲ್ಲಿ ಇರೋರು ತುಂಬಾ ಲಕ್ಕಿ ಅಂತ ನಂಗ್ ಅನ್ಸುತ್ತೆ ಅಲ್ವಾ ಸಿಯಾ? ಹ್ಞೂ ಅಂತ ಹೇಳು. ಇನ್ನ ನನ್ ಮಗ್ಳು ವಿಚಾರಕ್ಕೆ ಬಂದ್ರೆ ಅವಳು ಮಾತ್ರ ಒಂಚೂರು ಕಾಡಲ್ಲ. ಯಾವಾಗಾರು ಹುಷಾರಿಲ್ಲ ಅಂದ್ರೆ ಅಷ್ಟೇನೆ ನಂಗೆ ಕಾಡ್ಸೋದು. ಇನ್ನ ಟೈಮ್ ಸರಿಗೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ನನ್ ಜೊತೆ ಆಟ ಆಡ್ಕೊಂಡ್ ಇರ್ತಾಳೆ ಗೊತ್ತಾ. ನಾನ್ ಪುಣ್ಯ ಮಾಡಿರ್ಬೇಕು ಇಂಥ ಮಗಳ್ ಪಡಿಯಕ್ಕೆ. ಲವ್ ಯು ಕಂದ. ನೀ ಹೇಳು ಲವ್ ಯು ಮಮ್ಮಿ. ಲವ್ ಯು ಮಮ್ಮಿ ಅನ್ನ. ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಾಳ ನಮ್ ಮಗಳು. ಲವ್ ಯು ಮಮ್ಮಿ ಅನ್ನ. ಥ್ಯಾಂಕ್ ಯು. ನೋಡಿ ಟೈಮ್ ಸರಿಗೆ ಮಾರ್ನಿಂಗ್ ಸಿಯಂದ್ ಊಟ ಆದ ತಕ್ಷಣ ಮಧ್ಯಾಹ್ನ ಅದು ರೆಡಿ ಮಾಡ್ಬೇಕು, ಆಮೇಲೆ ಅವನನ್ನ ಮನಗಿಸ್ಬೇಕು, ಆಮೇಲೆ ಮಧ್ಯಾಹ್ನ ಮತ್ ನಮ್ಗೆ ಅಡ್ಗೆ ರೆಡಿ ಮಾಡ್ಕೋಬೇಕು, ಆಮೇಲೆ ಅದು ಇದು ಇದು ಅಂತ ಕೆಲಸ ಇದ್ದೇ ಇರುತ್ತೆ. ಹಿಂಗೆ ಬ್ಯುಸಿ ಆಗ್ಬಿಟ್ಟಿದೀನಿ. ಸೊ ಇದ್ರಿಂದ ನಾನ್ ಲಾಗ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡು ಲಾಗ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ನಾನ್ ಅನ್ಕೋತೀನಿ. ಸೊ ಆದ್ರೂ ಟೈಮ್ ತಗೊಂಡ್ಬಿಟ್ಟು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ಎಲ್ಲ ನನ್ಗೆ ಬೇಕೇ ಬೇಕು. ಹಾಗೆ ನಮ್ ಲಾಗ್ನ ಎಲ್ರು ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮೆಲ್ಲ ಬ್ಲೆಸ್ ಮಾಡಿ ಒಳ್ಳೇದಾಗ್ಲಿ ಅಂತ. ಸೊ ನೋಡಿದ್ರಲ್ಲ ನಮ್ಮ ಈ ಲಾಗ್ ಅಲ್ಲಿ ನಾನು ನನ್ನ ಡೇ ಯಾವ ತರ ನಡೀತಾ ಇದೆ, ಸಿಯಾ ಯಾವ ತರ ಹೆಲ್ಪ್ ಮಾಡ್ತಾಳೆ, ಇದೆಲ್ಲ ನಾನು ಯಾವ ತರ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಯ್ತು ಅಂತ ನಾನು ಅನ್ಕೋತೀನಿ. ಇನ್ನು ಸಾಕಷ್ಟು ಕ್ಲಿಪ್ಸ್ನ ನಾನು ತೆಗಿಯಕ್ಕಾಗಿಲ್ಲ, ಇನ್ನು ಹೇಳೋಕ್ಕೂ ಆಗಲ್ಲ. ಸೊ ಅಷ್ಟೊಂದೆಲ್ಲ ಕೆಲಸ ಇರುತ್ತೆ ಮಗು ಇದೆ ಅಂದಮೇಲೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ. ಸಿಯಾ ಇದೇ ತರ ಎಲ್ಲ ಗೇಮ್ಸು ಆಟ ಆಡ್ಬಿಟ್ಟು ಕಾರ್ಡ್ಸಲ್ಲಿರೋ ಅಮೌಂಟ್ನ ಖಾಲಿ ಮಾಡ್ಕೊಂಡು ಮನೆಗೆ ಬಂದು 7 o'clock ಅನ್ನೋಷ್ಟರಲ್ಲಿ. ಅಲ್ಲಿ ಊರಲ್ಲಿರೋ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಯಾವಾಗೋ ಒಂದ್ಸಲಿ ಮಾಲಲ್ಲಿ ಹೋದ್ರೆ ಇವ್ರು ಮಜಾ ಮಾಡ್ಕೊಂಡು ಆರಾಮಾಗಿದ್ದಾರೆ ಬಿಡು ಅಂತ ಹಿಂಗೆ ಅನ್ಕೊಂಡಿರ್ತಾರೆ ಜನ. ಬಟ್ ಡೈಲಿ ಪಡೋ ಕಷ್ಟ ಮಾತ್ರ ಯಾರಿಗೂ ಗೊತ್ತಾಗಿರಲ್ಲ. ಒಂದೊಂದ್ ಟೈಮಲ್ಲಿ ಹುಷಾರಿರಲ್ಲ ಮಗ್ಳಿಗೆ, ಆ ಟೈಮಲ್ಲಿ ನಾವೇ ಕ್ಯಾರಿ ಮಾಡ್ಬೇಕಾಗತ್ತೆ, ಎಲ್ಲಾನು ನೋಡ್ಕೋಬೇಕಾಗತ್ತೆ, ತುಂಬಾ ಕಷ್ಟ ಇರುತ್ತೆ. ಒಂದೊಂದ್ ಸಲಿ ನೈಟ್ ಎಲ್ಲ ಕಾಡ್ತಾ ಇರ್ತಾಳೆ ಹಿಂಗೆ ಹೋಗ್ತಾ ಇದೆ. ಸೊ ನೋಡಿದ್ರಲ್ಲ, ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ ಈ ಲಾಗು. ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್.